ಭರತ ಭೂಮಿಯಲ್ಲಿ ಭರದಿ ಭೋರಿಡಲಿ ದಿವ್ಯ ಪಾಂಚಜನ್ಯ. ಯೋಗ ಯಾಗಗಳ ತ್ಯಾಗ ಭೂಮಿಯಲ್ಲಿ ಜನಿಸಿದವರೇ ಧನ್ಯ. ನಾಡ ರಕ್ಷಣೆಗೆ ಬಾಳ ಕ್ಷಣ ಕ್ಷಣವ ಮುಡಿಪು ನೀಡ ಬನ್ನಿ, ಮುಡಿಪು ನೀಡ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ, ಒಂದು ಗೂಡಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಯಾಕೆ ಮಗು, ಏನಾಯಿತು? ಯಾಕೆ ಅವರೆಲ್ಲ ನಿನ್ನನ್ನು ಹೀಗೆ ಪೀಡಿಸುತ್ತಿದ್ದಾರೆ? ಅವರು ಯಾವಾಗಲೂ ಹಾಗೆಯೇ ಅಂಕಲ್. ನೀನು ಯಾಕೆ ಅವರಿಗೆ ಪ್ರತಿಕ್ರಿಯಿಸುತ್ತಿಲ್ಲ? ನಾನೊಬ್ಬನೇ ಅವರನ್ನೆಲ್ಲ ಹೇಗೆ ಎದುರಿಸಲಿ ಅಂಕಲ್? ಯಾಕೆ ಸಾಧ್ಯವಿಲ್ಲ? ನನಗೆ ಯಾರೂ ಸ್ನೇಹಿತರಿಲ್ಲ, ನಾನು ಒಬ್ಬಂಟಿ. ಅವರನ್ನು ಎದುರಿಸುವಷ್ಟು ಸಾಮರ್ಥ್ಯವೂ ನನಗಿಲ್ಲ ಅಂಕಲ್. ನೀನು ಪ್ರಯತ್ನಿಸಿದ್ದೀಯಾ? ಯಾವ ಧೈರ್ಯದಲ್ಲಿ ಪ್ರಯತ್ನಿಸಲಿ ಅಂಕಲ್? ನಿನ್ನಿಂದ ಆಗುವುದೆಂಬ ಧೈರ್ಯದಲ್ಲಿ. ಏನು ಮಾತಾಡ್ತೀರಾ ಅಂಕಲ್? ನಿನ್ನ ಮೇಲೆ ನಿನಗೆ ಪ್ರಬಲವಾದ ನಂಬಿಕೆ ಇದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು. ಹಾಗೆ ಸಾಧಿಸಿದವರು ಯಾರಿದ್ದಾರೆ ಅಂಕಲ್? ಯಾಕಿಲ್ಲ, ಒಂದು ಪುಟ್ಟ ಕೋಟೆಯಲ್ಲಿ ಜನಿಸಿ ಯಾವುದೇ ರಾಜಮನೆತನಕ್ಕೆ ಸಂಬಂಧ ಪಡದೆ ಒಂದು ಬೃಹತ್ ಸಾಮ್ರಾಜ್ಯವನ್ನು ನಿರ್ಮಿಸಿದವರು ಇದ್ದಾರೆ. ಯಾರವರು ಅಂಕಲ್? ಸಾಮಾನ್ಯವಾಗಿ ನಾವು ಇತಿಹಾಸ ಪುರುಷರ ಬಗ್ಗೆ ಅಥವಾ ರಾಜ ಮಹಾರಾಜರ ಬಗ್ಗೆ ಹೇಳಬೇಕಾದರೆ ಕತೆಗೆ ಇನ್ನಷ್ಟು ಮೆರುಗು ಬರಲಿ ಎಂದು ಅವರನ್ನು ದೊಡ್ಡ ದೊಡ್ಡ ಪದಪುಂಜಗಳಿಂದ ವರ್ಣಿಸಿ ವೈಭವೀಕರಿಸಿ ಹೇಳುವುದು ಸರ್ವೇ ಸಾಮಾನ್ಯ. ಇತಿಹಾಸದ ಕತೆಗಳನ್ನು ಹೇಳಬೇಕಾದರೆ ಗತಕಾಲದ ಹಿಂದೆ ನಡೆದ ಕತೆಗಳನ್ನು ಪದಗಳ ರೂಪದಲ್ಲಿ ಕಣ್ಣಿಗೆ ಕಟ್ಟಿಕೊಡೋಕೆ ಸಾಮಾನ್ಯವಾಗಿ ಪ್ರಯತ್ನಿಸುತ್ತೇವೆ. ಆದರೆ ಈಗ ನಾನು ಹೇಳ ಹೊರಟಿರುವಂಥ ವ್ಯಕ್ತಿಗೆ ಅದಾವುದರ ಅಗತ್ಯವಿಲ್ಲ. ಯಾವ ಅತಿ ವಿಶೇಷಣ ಗುಣವಾಚಕ ಪದಗಳ ಅಗತ್ಯವೂ ಇಲ್ಲ. ಕೇವಲ ಇವರ ಜೀವನವನ್ನೇ ಯಥಾವತ್ತಾಗಿ ಹೇಳಿಕೊಂಡು ಹೋದರೆ ಸಾಕು, ಅದೇ ಒಂದು ದೊಡ್ಡ ಚರಿತ್ರೆಯಾಗುತ್ತದೆ. ಅವರೇ ಭಾರತ ಕಂಡ ಮಹಾನ್ ಪುರುಷ, ವೀರ, ಹಿಂದೂ ಹೃದಯ ಸಾಮ್ರಾಟ್, ಛತ್ರಪತಿ ಶಿವಾಜಿ ಮಹಾರಾಜ್. ಫೆಬ್ರವರಿ 19 ಮಹಾರಾಷ್ಟ್ರದ ಶಿವನೇರಿ ಕೋಟೆ ಎಂಬಲ್ಲಿ ಶಹಾಜಿ ಭೋಂಸ್ಲೆ ಮತ್ತು ಜೀಜಾಬಾಯಿ ಅವರಿಗೆ ಜನಿಸಿದ ಮಗುವೆ ಶಿವಾಜಿ ಭೋಂಸ್ಲೆ. ಶಿವಾಜಿ ಅವರ ಕುಟುಂಬ ಮೂಲತಃ ರಾಜವಂಶ ಅಲ್ಲದೆ ಹೋದರೂ ಕೂಡ ಶಿವಾಜಿ ಅವರ ತಂದೆ ಶಹಾಜಿ ಭೋಂಸ್ಲೆ ಡೆಕ್ಕನ್ ಸುಲ್ತಾನರ ಮರಾಠ ಸೇನಾಧಿಪತಿಯಾಗಿರುತ್ತಾರೆ. ತಾಯಿ ಜೀಜಾಬಾಯಿ ಸಿಂಧ್ ಕೇಡದ ಲಕೂಜಿ ಜಾಧವ್ ರವರ ಮಗಳು. ಬಾಲ್ಯದಲ್ಲಿ ತಾಯಿಯ ಮಮತೆ, ಪ್ರೀತಿ ಹಾಗೂ ಉತ್ತಮ ಮಾರ್ಗದರ್ಶನದಲ್ಲಿ ಬೆಳೆದರು. ಈ ಘಟ್ಟ ಶಿವಾಜಿಯವರ ಬದುಕಲ್ಲಿ ನಿರ್ಣಾಯಕವಾಗಿರುತ್ತದೆ. ಯಾಕೆಂದರೆ ತಾಯಿ ಜೀಜಾಬಾಯಿಯವರು ಪುರಾಣ, ಪುಣ್ಯ ಕಥೆಗಳನ್ನು, ವೀರ ಶೌರ್ಯದ ಕಥೆಗಳನ್ನು ಹೇಳಿಕೊಡುತ್ತಿದ್ದರು.
ತನ್ನ ಪ್ರೌಢಾವಸ್ಥೆಯಲ್ಲಿ ಪುಣೆಯ ಆಡಳಿತಗಾರರಾಗಿದ್ದ ದಾದೂಜಿ ಕೊಂಡದೇವರವರಿಂದ ಪೂರ್ಣ ಪ್ರಮಾಣದ ಯುದ್ಧ ಕೌಶಲ್ಯ ತರಬೇತಿ, ರಾಜತಾಂತ್ರಿಕತೆಯ ಮಾರ್ಗದರ್ಶನವನ್ನು ಪಡೆದರು. ಅತಿ ಚಿಕ್ಕ ವಯಸ್ಸಿನಲ್ಲೇ ಕುದುರೆ ಸವಾರಿ, ಕತ್ತಿವರಸೆ ಮುಂತಾದವುಗಳನ್ನು ಕರಗತ ಮಾಡಿಕೊಂಡರು. ಸಾವಿರದ 647ರಲ್ಲಿ ದಾದೂಜಿ ಕೊಂಡದೇವರು ದೇಹಾಂತ್ಯ ಆದ ನಂತರ ಪುಣೆಯ ಆಡಳಿತವನ್ನು ಶಿವಾಜಿ ವಹಿಸಿಕೊಳ್ಳುತ್ತಾರೆ. ತನ್ನ 16ನೇ ವಯಸ್ಸಿನಲ್ಲೇ
ತೋರಣಕೋಟೆಯ ಮೇಲೆ ಪ್ರಪ್ರಥಮವಾಗಿ ದಾಳಿ ನಡೆಸಿ ವಶಪಡೆದುಕೊಳ್ಳುತ್ತಾರೆ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಯುದ್ಧ ಮಾಡಿ ಕೋಟೆಯನ್ನು ವಶಪಡಿಸಿಕೊಳ್ಳುವುದು ಸಾಮಾನ್ಯದ ಮಾತಲ್ಲ. ಇದೇ ಸಮಯದಲ್ಲಿ ಬಿಜಾಪುರದ ಸುಲ್ತಾನ್ ಆದಿಲ್ ಶಾ ಅನಾರೋಗ್ಯದಿಂದ ಬಳಲುತ್ತಾ ಇರುತ್ತಾರೆ. ಹೀಗಾಗಿ ಈ ಸಮಯಾವಕಾಶವನ್ನು ಬಾಲಕ ಶಿವಾಜಿ ಚಾಣಾಕ್ಷರಾಗಿ ಬಳಸಿಕೊಳ್ಳುತ್ತಾರೆ. ತೋರಣಕೋಟೆಯನ್ನು ವಶಪಡಿಸಿಕೊಳ್ಳುವುದರ ಮೂಲಕ ಶಿವಾಜಿ ಮರಾಠ ಸಾಮ್ರಾಜ್ಯ ಸ್ಥಾಪಿಸುವ ಮಹಾಕನಸಿಗೆ ನಾಂದಿ ಹಾಡುತ್ತಾರೆ. ಮುಂದಿನ 2 ವರ್ಷಗಳ ಕಾಲ ನಿರಂತರವಾಗಿ ತಮ್ಮ ರಾಜ್ಯವನ್ನು ವಿಸ್ತರಿಸುತ್ತಾ ಹೋಗುತ್ತಾರೆ. ಪುಣೆಯ ಸುತ್ತಮುತ್ತಲಿನ ಪುರಂದರ್, ಕೊಂಡಾಣ, ಚಾಕಣಕೂಟಗಳನ್ನು ತಮ್ಮ ಅಧೀನಕ್ಕೆ ಒಳಪಡಿಸಿಕೊಳ್ಳುತ್ತಾರೆ. ಬಳಿಕ ಪೂರ್ವದ ಸೂಪ, ಬಾರಾಮತಿ, ಇಂದಪುರವನ್ನು ಕೂಡ ವಶಪಡೆದುಕೊಳ್ಳುತ್ತಾರೆ. ತೋರಣಕೋಟೆಯಲ್ಲಿ ಸಿಕ್ಕ ಸಂಪತ್ತಿನಿಂದ ರಾಜಗಢದಲ್ಲಿ ಹೊಸ ಕೋಟೆಯನ್ನು ನಿರ್ಮಿಸುತ್ತಾರೆ. ಮುಂದಿನ 10 ವರ್ಷಗಳ ಕಾಲ ಇದು ಅವರಿಗೆ ಭದ್ರಕೋಟೆಯಾಗಿರುತ್ತದೆ. ಇದೇ ವೇಳೆ ಅವರು ಪಶ್ಚಿಮದ ಕೊಂಕಣದ ಕಡೆಗೂ ಕಣ್ಣು ಹಾಯಿಸುತ್ತಾರೆ. ಪ್ರಮುಖ ಕಲ್ಯಾಣ ನಗರವನ್ನು ವಶಪಡೆದುಕೊಳ್ಳುತ್ತಾರೆ. ಹದಿಹರೆಯದ ಬಾಲಕ ಈ ರೀತಿ ತಮ್ಮ ವಿರುದ್ಧ ಬಂಡೆದ್ದು ಕೋಟೆಗಳನ್ನು ಕಬಳಿಸುತ್ತಿರುವುದು ಬಿಜಾಪುರದ ಸುಲ್ತಾನನ ಕೆಂಗಣ್ಣಿಗೆ ಕಾರಣವಾಗುತ್ತದೆ. ಸಾವಿರದ 649ರಿಂದ 1655 ನಡುವೆ ಶಿವಾಜಿ ತನ್ನ ಆಕ್ರಮಣವನ್ನು ನಿಲ್ಲಿಸಿ ಗಳಿಸಿದ ಪ್ರದೇಶಗಳನ್ನು ಇನ್ನಷ್ಟು ಭದ್ರಪಡಿಸಿಕೊಳ್ಳುತ್ತಾರೆ. ಇದೇ ವೇಳೆ ತನ್ನ ಪ್ರಜೆಗಳಲ್ಲಿ ಕ್ರಾಂತಿಯ ಕಿಚ್ಚನ್ನು ಹಚ್ಚುತ್ತಾರೆ. ಯಾರು 65 ಕೆಜಿಯ ಖಡ್ಗವನ್ನು ಚಲಾಯಿಸುತ್ತಿದ್ದರು ಅವರೇ ಏಸಾಜಿ. ಯಾರು 2000 ಸೈನಿಕರ ಜೊತೆ ಒಬ್ಬರೇ ಯುದ್ಧ ಮಾಡಲು ಹೊರಟಿದ್ದರು ಅವರೇ ಬಾಜಿ. ಯಾರು ದೆಹಲಿಯಿಂದ ಪುಣೆಯವರೆಗೆ ಕೇವಲ 8 ಗಂಟೆಗಳ ಸಮಯದಲ್ಲಿ ಕುದುರೆ ಸವಾರಿಯ ಮೂಲಕ ತಲುಪಬಲ್ಲರು ಅವರೇ ಸಂತಾಜಿ. ಒಂದು ಕೈ ಮುರಿದಿದ್ದರೂ ವೈರಿಗಳ ಬೆವರಿಳಿಸಿದವರು ಅವರೇ ತಾನಾಜಿ. ಶತ್ರುವಿನ ಕ್ಷೇತ್ರಕ್ಕೆ ಹೋಗಿ ಅವನ ಕಿರೀಟವನ್ನೇ ಕಿತ್ತುಕೊಂಡು ತಂದವರು ಅವರೇ ಧನಾಜಿ. ಒಂದು ಹುಲಿಯನ್ನೇ ಸಮಾನವಾಗಿ ಎದುರಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದರೂ ಅವರೇ ಸಂಭಾಜಿ. ಇವರೆಲ್ಲರನ್ನು ಕಟ್ಟಿಕೊಂಡು ಅಖಂಡ ಭಾರತವನ್ನು ಸ್ವರಾಜ್ಯದಿಂದ ಅಲಂಕರಿಸಿದವರೇ ಛತ್ರಪತಿ ಶಿವಾಜಿ ಮಹಾರಾಜ್.
1656ರಿಂದ ಮತ್ತೆ ದಾಳಿಯನ್ನು ಮುಂದುವರಿಸುತ್ತಾರೆ. ಈ ವೇಳೆ ಮಹಾಬಲೇಶ್ವರದ ಜಬಲಿಯನ್ನು ವಶಪಡೆದುಕೊಳ್ಳುತ್ತಾರೆ. ಇದರಿಂದ ಶಿವಾಜಿಯವರಿಗೆ ದಕ್ಷಿಣ ಹಾಗೂ ನೈಋತ್ಯ ಮಹಾರಾಷ್ಟ್ರದ ಕಡೆ ಇನ್ನಷ್ಟು ರಾಜ್ಯವನ್ನು ವಿಸ್ತರಿಸಲು ಅವಕಾಶ ಸಿಗುತ್ತದೆ. ಈ ಸಮಯದಲ್ಲಿ ಬಿಜಾಪುರದ ಆದಿಲ್ ಶಾಗೆ ಸೇವೆ ಸಲ್ಲಿಸುತ್ತಿದ್ದ ಸುತ್ತಮುತ್ತಲಿನ 16 ಸಂಸ್ಥಾನಗಳನ್ನು ತಮ್ಮ ವಿವಿಧ ತಂತ್ರಗಳ ಮೂಲಕ ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳುತ್ತಾರೆ. ಅಖಂಡ ಭಾರತದ ಇತಿಹಾಸದಲ್ಲಿ ಆದರ್ಶ ನಾಯಕರಾಗಿದ್ದು ನ್ಯಾಯವಂತರಾಗಿ ಆಡಳಿತ ನಡೆಸಿದ ಶಿವಾಜಿ ತಮ್ಮ ಪ್ರಜೆಗಳ ಹಿತವನ್ನು ಯಾವತ್ತೂ ಮೊದಲು ಇಡುತ್ತಿದ್ದರು. ತಮ್ಮ ಸೈನಿಕರ ಹಾಗೂ ಸಚಿವ ಮಂಡಳಿಯೊಂದಿಗೆ ಆತ್ಮೀಯವಾಗಿ ವರ್ತಿಸುತ್ತಿದ್ದ ಶಿವಾಜಿ ನೈತಿಕತೆ ಹಾಗೂ ಶಿಸ್ತನ್ನು ಮೈಗೂಡಿಸಿಕೊಂಡಿದ್ದರು. ಮಹಿಳಾ ಗೌರವ, ಧಾರ್ಮಿಕ ಸಹಿಷ್ಣುತೆ ಮತ್ತು ಸಾಂಸ್ಕೃತಿಕ ಮೌಲ್ಯಗಳಿಗೆ ಇವರು ಹೆಚ್ಚು ಮಹತ್ವ ನೀಡುತ್ತಿದ್ದರು. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do is so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, isn't that spitting slow, spitting fast, I can roast, I can gas, think I'm okay at last, but I don't know if that can erase all the past and the pettiness, a reflection of the emptiness, hilarious, you think you're with my time, you're delirious, mysterious, because you hide behind a fake exterior, inferior, you know I'll always be a bit superior, get off of me, this ain't no humble brag, I want you to hear words, you can say them back, I want you to feel free from the chains that last, and to believe in what you got, it was built to last, yeah. Now that I've been put through hell, I never got anyone's help, I had to do it all myself. I don't ever slow up, no I don't take shit, I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit, I got no love for the fakeness. If you wanna play tough and wanna hate this, I'll always show up and make a statement. Dreams and some honestness, I'm not here to save the day, that's for you to take away. I could play a million mind games, but instead I say something not illogical, something that is topical. Rub it on and watch it go, make yourself unstoppable. Dreams your ಬಿಜಾಪುರದ ಸುಲ್ತಾನರ ಪ್ರಮುಖ ಸೇನಾಧಿಪತಿಯಾಗಿದ್ದ ಅಫ್ಜಲ್ ಖಾನ್ ಅಹಂಕಾರಭರಿತ, ಕ್ರೂರ ಮತ್ತು ದ್ರೋಹಿ ಸ್ವಭಾವದ ಅವನು ನಿರ್ದೋಷಿ ಜನರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದನು. ಸಾಮಾನ್ಯ ಪ್ರಜೆಗಳ ಮೇಲೆಯೂ ಕ್ರೂರವಾಗಿ ವರ್ತಿಸುತ್ತಿದ್ದನು ಮತ್ತು ಧರ್ಮ ಸಂಸ್ಕೃತಿಗೆ ಗೌರವವಿಲ್ಲದ ವ್ಯಕ್ತಿಯಾಗಿದ್ದ. ತನ್ನ ಗುರಿ ಸಾಧಿಸಲು ಯಾವ ಮಟ್ಟದ ವಂಚನೆಯನ್ನಾದರೂ ಉಪಯೋಗಿಸುವ ಹೀನತನ ಅವನಲ್ಲಿತ್ತು. ಶಿಸ್ತು ಮತ್ತು ನೈತಿಕತೆ ಮತ್ತು ಮಾನವೀಯತೆ ಎಂದರೆ ಅಫ್ಜಲ್ ಖಾನಿಗೆ ಅರ್ಥವಾಗದ ಪದಗಳಾಗಿದ್ದವು. ಆತನ ವರ್ತನೆ ತುಂಬಾ ಅಮಾನುಷವಾಗಿತ್ತು.
ಶಿವಾಜಿಯ ಪರಾಕ್ರಮವನ್ನು ನೋಡಿ ಬಿಜಾಪುರದ ಸುಲ್ತಾನರು ಒಳಗೊಳಗೆ ಕುದಿಯುತ್ತಿರುತ್ತಾರೆ. 1657ರಲ್ಲಿ ಶಿವಾಜಿಯವರನ್ನು ಬಂಧಿಸಲೇಬೇಕು ಎಂದು ಅಫ್ಜಲ್ ಖಾನ್ನನ್ನು ನೇಮಿಸುತ್ತಾರೆ. ಅಫ್ಜಲ್ ಖಾನ್ನ ಸೇನೆ ಶಿವಾಜಿಯ ಮೇಲೆ ದಂಡೆತ್ತಿ ಹೋಗುತ್ತೆ. ಹೋಗುವಾಗ ಈ ಕ್ರೂರ ಸೇನೆ ತುಳಜಾ ಭವಾನಿ ದೇವಸ್ಥಾನ, ಪಂಢರಪುರದ ವಿಠೋಬ ದೇವಸ್ಥಾನಗಳ ಮೇಲೆ ಕೂಡ ದಾಳಿ ಮಾಡುತ್ತದೆ. 30,000 ಸೈನಿಕರ ಅಗಾಧ ಸೇನೆಯನ್ನು ನೋಡಿ ಬಹಳ ಜನರು ಶಿವಾಜಿಯವರಿಗೆ ಈಗ ಶರಣಾಗುವುದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಎಂದು ಮಾತನಾಡಿಕೊಳ್ಳುತ್ತಾರೆ. ಮೂವತ್ತು 30,000 ಸೈನಿಕರ ಸೇನೆಯನ್ನು ಕಂಡು ಧೈರ್ಯಗೆಡದೆ ಯುದ್ಧವನ್ನು ಪ್ರಾರಂಭಿಸುತ್ತಾರೆ. ಸುಮಾರು 2 ತಿಂಗಳುಗಳು ಕಳೆದರೂ ಈ ಯುದ್ಧ ಮುಗಿಯುವುದೇ ಇಲ್ಲ. ಅಫ್ಜಲ್ ಖಾನ್ ಬಳಿ ಅಶ್ವದಳ ಇತ್ತಾದರೂ ಒಳಗೆ ನುಗ್ಗಲು ಸಾಮರ್ಥ್ಯ ಇರಲಿಲ್ಲ. ಶಿವಾಜಿಯವರಿಗೂ ಕೂಡ ಮುತ್ತಿಗೆಯನ್ನು ಭೇದಿಸಲಾಗುತ್ತಿರಲಿಲ್ಲ. ಯುದ್ಧ ಅಂತ್ಯಗೊಳ್ಳುವ ಸೂಚನೆ ಇಲ್ಲದಿದ್ದರಿಂದ ಅಫ್ಜಲ್ ಖಾನ್ ತನ್ನ ದೂತನನ್ನು ಕಳುಹಿಸಿ ಇಬ್ಬರು ಕೋಟೆಯ ಆಚೆ ಮಾತನಾಡಿಕೊಂಡು ಬಗೆಹರಿಸಿಕೊಳ್ಳುವ ಎಂದು ಸಂದೇಶ ಕಳಿಸುತ್ತಾರೆ. ಆದರೆ ಶಿವಾಜಿಯನ್ನು ಹೇಗಾದರೂ ಮಾಡಿ ಮುಗಿಸಿಯೇ ಬಿಡಬೇಕೆಂದು ಮೊದಲೇ ಷಡ್ಯಂತ್ರ ರೂಪಿಸಿಕೊಳ್ಳುತ್ತಾನೆ. ನವೆಂಬರ್ 10ರಂದು ಪ್ರತಾಪಗಢ ಎಂಬಲ್ಲಿ ಶಿವಾಜಿ ಹಾಗೂ ಅಫ್ಜಲ್ ಖಾನ್ ಭೇಟಿಯಾಗುತ್ತಾರೆ. ಒಪ್ಪಂದದ ಪ್ರಕಾರ ಇಬ್ಬರು ಒಂದು ಖಡ್ಗವನ್ನು ಮಾತ್ರ ಹಿಡಿದುಕೊಂಡು ಬರಬೇಕಾಗಿರುತ್ತದೆ. ಇಬ್ಬರು ಮುಖಾಮುಖಿಯಾದೊಡನೆ ಅಫ್ಜಲ್ ಖಾನ್ ತನ್ನ ಷಡ್ಯಂತ್ರದಂತೆ ಶಿವಾಜಿಯನ್ನು ಆಲಂಗಿಸಲು ಕರೆಯುತ್ತಾನೆ.
ಅಫ್ಜಲ್ ಖಾನ್ನ ಕುತಂತ್ರ ಬುದ್ಧಿಯನ್ನು ಮೊದಲೇ ಅರಿತಿದ್ದ ಶಿವಾಜಿಯವರು ರಕ್ಷಣಾ ಕವಚವನ್ನು ಹಾಗೂ ಕೈಯಲ್ಲಿ ವ್ಯಾಘ್ರನಕ ಅಂದರೆ ಲೋಹದ ಹುಲಿಯುಗುರನ್ನು ಧರಿಸಿಕೊಂಡು ಹೋಗುವ ಯೋಜನೆಯನ್ನು ರೂಪಿಸಿಕೊಂಡಿರುತ್ತಾರೆ. ಕುತಂತ್ರಿ ಅಫ್ಜಲ್ ಖಾನನ್ನು ತನ್ನ ಚಾಣಾಕ್ಷತನದಿಂದ ಕೊಂದ ಶಿವಾಜಿಯವರ ಹೆಸರು ಅಖಂಡ ಭಾರತದಲ್ಲಿ ಪಸರಿಸುತ್ತದೆ. ಮರಾಠರ ಕೋಟೆಯಲ್ಲಿ ಸಂಭ್ರಮಕ್ಕೆ ಪಾರವೇ ಇಲ್ಲ. ಶಿವಾಜಿಯವರು ಬಿಜಾಪುರವನ್ನು ಮೊಘಲ್ ಚಕ್ರವರ್ತಿಯ ಮಗ ದಕ್ಕನ್ನ ಮುಖ್ಯಸ್ಥನಾಗಿದ್ದ ಔರಂಗಜೇಬ ವಶಪಡಿಸಿಕೊಳ್ಳುವುದಕ್ಕೆ ನೆರವನ್ನು ಕೊಟ್ಟಿರುತ್ತಾರೆ. ಅದಕ್ಕೆ ಬದಲಾಗಿ ತಮ್ಮ ಬಳಿ ಇದ್ದ ಬಿಜಾಪುರದ ಕೆಲವು ಕೋಟೆಗಳು ಮತ್ತು ಹಳ್ಳಿಗಳ ಮೇಲೆ ತಮ್ಮ ಅಧಿಕಾರ ಇದೆ ಎಂದು ಗುರುತಿಸಿ ಅಂತ ಕೇಳಿಕೊಂಡಿರುತ್ತಾರೆ. ಆದರೆ ಮೊಘಲರು ಇದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ನೀಡಿರುವುದಿಲ್ಲ. ಇದರ ಪರಿಣಾಮ ಶಿವಾಜಿಯು ಮೊಘಲರ ದಕ್ಕನ್ ಪ್ರಾಂತ್ಯದ ಮೇಲೆ ದಾಳಿ ಮಾಡುತ್ತಾರೆ. ಅಹಮದ್ ನಗರದ ಕೆಲವು ಭಾಗ ಮತ್ತು ಜುನೋರ್ ಮೇಲೆ ದಾಳಿ ಮಾಡುತ್ತಾರೆ.
ಇದಕ್ಕೆ ಪ್ರತಿಯಾಗಿ ಔರಂಗಜೇಬ ನಾಸಿರ್ ಖಾನ್ ಎಂಬುವವನನ್ನು ದಾಳಿ ಮಾಡಲು ಕಳುಹಿಸುತ್ತಾರೆ. ಈ ವೇಳೆ ಮಳೆಗಾಲ ಇದ್ದುದರಿಂದ ಜೊತೆಗೆ ಮೊಘಲ್ ಚಕ್ರವರ್ತಿ ಕುರ್ಚಿಗೆ ಔರಂಗಜೇಬ ತನ್ನ ಸಹೋದರರೊಂದಿಗೆ ಕಿತ್ತಾಡುತ್ತಿದ್ದುದರಿಂದ ಮೈಮರೆಯುತ್ತಾನೆ. ಬಳಿಕ ಮೊಘಲ್ ಸಿಂಹಾಸನ ದಕ್ಕಿದ ತಕ್ಷಣ ತನ್ನ ಮಾವ ಶೈಸ್ತಾ ಖಾನ್ನನ್ನು ಶಿವಾಜಿಯವರ ಮೇಲೆ ದಾಳಿಗೆ ಕಳುಹಿಸುತ್ತಾನೆ. 1,50,000 ಸೈನಿಕರು ಫಿರಂಗಿ ದಳದೊಂದಿಗೆ 1660 ಜನವರಿಯಲ್ಲಿ ಶಿವಾಜಿಯವರ ಮೇಲೆ ಎರಗಿ ಬೀಳುತ್ತದೆ. ಪುಣೆಯನ್ನು ವಶಪಡಿಸಿಕೊಳ್ಳುತ್ತಾರೆ. ಶೈಸ್ತಾ ಖಾನ್ ಶಿವಾಜಿಯವರ ಲಾಲ್ ಮಹಲ್ ಅರಮನೆಯಲ್ಲಿ ವಾಸಿಸಲು ಪ್ರಾರಂಭಿಸುತ್ತಾನೆ. ಇದಕ್ಕೆ ಪ್ರತಿಯಾಗಿ ಶಿವಾಜಿಯವರು 1663 ಏಪ್ರಿಲ್ 5 ರಾತ್ರಿ ಶೈಸ್ತಾ ಖಾನ್ನ ಮೇಲೆ ದಾಳಿ ಮಾಡುತ್ತಾರೆ. ಸಂಘರ್ಷದಲ್ಲಿ ತನ್ನ 3 ಬೆರಳುಗಳನ್ನು ಕಳೆದುಕೊಂಡ ಖಾನ್ ಓಡಿ ಹೋಗುತ್ತಾನೆ. ಇದರಿಂದ ಮುಜುಗರಕ್ಕೀಡಾದ ಔರಂಗಜೇಬ ಶಿಕ್ಷೆಯಾಗಿ ಶೈಸ್ತಾ ಖಾನ್ನನ್ನು ಬಂಗಾಳಕ್ಕೆ ಅಟ್ಟುತ್ತಾನೆ. ಅಷ್ಟಾದರೂ ಶಿವಾಜಿಯ ಕೋಪ ತಣಿಯುವುದಿಲ್ಲ. ಪುಣೆ ದಾಳಿಯ ಪ್ರತಿಯಾಗಿ ಮೊಘಲರಿಗೆ ಆರ್ಥಿಕ ಖಜಾನೆಯಾಗಿದ್ದ ಸೂರತ್ ಮೇಲೆ ದಾಳಿ ಮಾಡುತ್ತಾರೆ. ಶೈಸ್ತಾ ಖಾನ್ ಹಾಗೂ ಸೂರತ್ ಮೇಲಿನ ದಾಳಿ ಔರಂಗಜೇಬನಿಗೆ ಇನ್ನಷ್ಟು ಉರಿಯಾಗುತ್ತದೆ. ಔರಂಗಜೇಬ ರಜಪೂತ ಸೇನಾಪತಿ ಜಯಸಿಂಗ್ನ ಜೊತೆ ದೊಡ್ಡ ಸೇನೆಯನ್ನು ಶಿವಾಜಿಯವರ ಮೇಲೆ ದಾಳಿಗೆ ಬಿಡುತ್ತಾನೆ. ಜಯಸಿಂಗ್ ಸೇನೆ ಪುರಂದರ ಕೋಟೆಗೆ ಮುತ್ತಿಗೆ ಹಾಕುವಲ್ಲಿ ಯಶಸ್ವಿಯಾಗುತ್ತದೆ. ಜಯಸಿಂಗ್ ಆಮಿಷ ಒಡ್ಡಿ ಶಿವಾಜಿಯವರ ಸೇನಾಪತಿಯನ್ನು ತನ್ನ ಪರ ಮಾಡಿಕೊಳ್ಳುತ್ತಾನೆ. ಇನ್ನೇನು ಪುರಂದರ ಕೋಟೆ ಜಯಸಿಂಗ್ನ ವಶ ಆಗುವ ಸನ್ನಿವೇಶ ಅನಿವಾರ್ಯವಾಗಿ ಶಿವಾಜಿಯವರು ಜಯಸಿಂಗ್ನ ಜೊತೆ ಒಪ್ಪಂದ ಮಾಡಿಕೊಳ್ಳುತ್ತಾರೆ. 1665 ಈ ಪುರಂದರ್ ಒಪ್ಪಂದದ ಪ್ರಕಾರ ಶಿವಾಜಿಯವರು ತನ್ನ 23 ಕೋಟೆಗಳನ್ನು ಮೊಘಲರಿಗೆ ಬಿಟ್ಟುಕೊಟ್ಟು 12 ಮಾತ್ರ ತಮ್ಮ ಬಳಿ ಇಟ್ಟುಕೊಳ್ಳಬೇಕಾಗಿರುತ್ತದೆ ಹಾಗೂ ಮೊಘಲ್ ಸಾಮ್ರಾಜ್ಯದ ಸಾಮಂತರಾಗಿರಲು ಒಪ್ಪಿಕೊಳ್ಳಬೇಕಾಗುತ್ತದೆ. ಇದಾದ ನಂತರ 1666 ಔರಂಗಜೇಬ ಶಿವಾಜಿಯವರನ್ನು ಆಗ್ರಾಗೆ ಬರಮಾಡಿಕೊಳ್ಳುತ್ತಾರೆ. ಆದರೆ ಆಗ್ರಾದ ಆಸ್ಥಾನದಲ್ಲಿ ಔರಂಗಜೇಬ ಶಿವಾಜಿಯವರನ್ನು ಅಪಮಾನಿಸುತ್ತಾನೆ. ಅಪಮಾನ ಮಾಡಿದ್ದನ್ನು ಶಿವಾಜಿ ಅಲ್ಲೇ ಧಿಕ್ಕರಿಸುತ್ತಾರೆ. ಪರಿಣಾಮ ಔರಂಗಜೇಬ ಶಿವಾಜಿಯವರನ್ನು ಬಂಧಿಸಲು ಆದೇಶ ನೀಡು. ಜಯಸಿಂಗ್ನ ಮಗ ರಾಮ್ ಸಿಂಗ್ ಶಿವಾಜಿಯವರ ಬಂಧನದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾನೆ. ಒಂದು ಕಡೆ ಶಿವಾಜಿಯವರು ಬಂಧನದಲ್ಲಿದ್ದರೆ ಮತ್ತೊಂದು ಕಡೆ ಕ್ರೂರಿ ಔರಂಗಜೇಬ ಶಿವಾಜಿಯವರನ್ನು ಹತ್ಯೆ ಮಾಡುವ ಬಗ್ಗೆ ಯೋಚಿಸುತ್ತಿರುತ್ತಾನೆ. ಈ ಹಂತದಲ್ಲಿ ಶಿವಾಜಿಯವರು ಅಲ್ಲಿಂದ ತಪ್ಪಿಸಿಕೊಳ್ಳುವ ಯೋಜನೆಯನ್ನು ರೂಪಿಸಿಕೊಳ್ಳುತ್ತಾರೆ. ತಮ್ಮ ಆರೋಗ್ಯ ಸರಿಯಿಲ್ಲವೆಂದು ದೊಡ್ಡ ದೊಡ್ಡ ಬುಟ್ಟಿಗಳಲ್ಲಿ ಹಣ್ಣು ಸಿಹಿ ತಿನಿಸುಗಳನ್ನು ತರಿಸಿಕೊಂಡು ಅಲ್ಲಿಂದ ಬ್ರಾಹ್ಮಣರಿಗೆ ಬಡವರಿಗೆ ಕಳುಹಿಸಲು ಶುರು ಮಾಡುತ್ತಾರೆ. ಇದೇ ರೀತಿ ಮಾಡುತ್ತಾ ಒಂದು ದಿನ ಶಿವಾಜಿ ಹಾಗೂ ಅವರ ಮಗ ಸಂಭಾಜಿ ಅದೇ ಬುಟ್ಟಿಯಲ್ಲಿ ಅವಿತುಕೊಂಡು ಅಲ್ಲಿಂದ ಪರಾರಿಯಾಗುತ್ತಾರೆ. ಭರತ ಭೂಮಿಯಲ್ಲಿ ಭರದಿ ಭೋರಿಡಲಿ ದಿವ್ಯ ಪಾಂಚಜನ್ಯ, ಯೋಗ ಯಾಗಗಳ ತ್ಯಾಗ ಭೂಮಿಯಲ್ಲಿ ಜನಿಸಿದವರೇ ಧನ್ಯ. ನಾಡ ರಕ್ಷಣೆಗೆ ಬಾಳ ಕ್ಷಣ ಕ್ಷಣವ ಮುಡಿಪು ನೀಡ ಬನ್ನಿ, ಮುಡಿಪು ನೀಡ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ, ಒಂದು ಗೂಡಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಶಿವಾಜಿಯವರು ಇಷ್ಟೆಲ್ಲ ರಾಜ್ಯ ವಿಸ್ತರಿಸಿದರೂ ಸಹ ಅವರಿಗೆ ರಾಜ ಅನ್ನುವ ಅಧಿಕೃತ ಪದವಿ ಇರಲಿಲ್ಲ. ಅಲ್ಲಿಯವರೆಗೆ ಅವರು ಬಿಜಾಪುರದ ಜಾಗೀರ್ದಾರರ ಮಗನಾಗಿ ಅಥವಾ ಮೊಘಲರ ಜಮೀನುದಾರರಾಗಿ ಇರುತ್ತಾರೆ. ಹೀಗಾಗಿ 1673 ಶಿವಾಜಿಯವರಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಯೋಜನೆ ರೂಪಿಸುತ್ತಾರೆ.
ಆದರೆ ವರ್ಣಾ ವ್ಯವಸ್ಥೆಯಲ್ಲಿ ಶಿವಾಜಿಯವರು ಕ್ಷತ್ರಿಯ ಆಗಿರಲಿಲ್ಲ. ಹೀಗಾಗಿ ಅಲ್ಲಿನ ಬ್ರಾಹ್ಮಣರು ಪಟ್ಟಾಭಿಷೇಕ ಮಾಡಲು ನಿರಾಕರಿಸುತ್ತಾರೆ. ಶಿವಾಜಿಯವರು ಆಗ ವಾರಣಾಸಿಯಿಂದ ಗಾಗಭಟ್ಟರನ್ನು ಕರೆಸುತ್ತಾರೆ. ಗಾಗಭಟ್ಟರು, ನಾವು ಶಿವಾಜಿಯವರ ವಂಶಾವಳಿಯ ಮೂಲವನ್ನು ಕಂಡುಹಿಡಿದಿದ್ದೇವೆ. ಶಿವಾಜಿಯವರು ರಾಜಸ್ಥಾನದಲ್ಲಿ ಬರುವಂತ ಸಿಸೋಡಿಯ ಕ್ಷತ್ರಿಯ ಕುಲದವರು ಎಂದು ತಿಳಿಸುತ್ತಾರೆ. 1674 ಜೂನ್ 6ರಂದು ರಾಯಗಢದ ಕೋಟೆಯಲ್ಲಿ ಮರಾಠ ಸಾಮ್ರಾಜ್ಯದ ಮಹಾರಾಜರಾಗಿ ಶಿವಾಜಿಯವರಿಗೆ ಪಟ್ಟಾಭಿಷೇಕ ನಡೆಯುತ್ತದೆ. ಇದೇ ವೇಳೆ ಶಿವಾಜಿಯವರಿಗೆ ಶಾಖಕರ್ತ ಅಂದರೆ ಯುಗದ ಸಂಸ್ಥಾಪಕ, ಛತ್ರಪತಿ ಅನ್ನುವ ಬಿರುದುಗಳನ್ನು ಕೂಡ ಇಡಲಾಗುತ್ತದೆ. ಇದಾದ ನಂತರ 13 ದಿನಗಳಲ್ಲಿ ಶಿವಾಜಿಯವರ ತಾಯಿ ಜೀಜಾಬಾಯಿ ಸಾವನ್ನಪ್ಪುತ್ತಾರೆ. ಅಂತೆಯೇ ಸ್ವಲ್ಪ ದಿನಕ್ಕೆ ಪತ್ನಿಯಾದ ಕಾಶಿಬಾಯಿಯವರು ಕೂಡ ತೀರಿಕೊಳ್ಳುತ್ತಾರೆ. ಇದಕ್ಕೆ ಅಲ್ಲಿನ ಕೆಲವು ಪುರೋಹಿತರು ಅಶುಭಕರ ನಕ್ಷತ್ರಗಳು ಇದ್ದಾಗ ಪಟ್ಟಾಭಿಷೇಕ ಮಾಡಿದ್ದರಿಂದ ಈ ರೀತಿ ಆಗುತ್ತಿದೆ, ಮತ್ತೊಂದು ಬಾರಿ ಪಟ್ಟಾಭಿಷೇಕ ಮಾಡಬೇಕೆಂದು ನಿರ್ಧರಿಸುತ್ತಾರೆ. ಅದರಂತೆ 1674 ಸೆಪ್ಟೆಂಬರ್ 24ನೇ ತಾರೀಕು ಶಿವಾಜಿಯವರಿಗೆ 2ನೇ ಬಾರಿ ಇನ್ನಷ್ಟು ವಿಜೃಂಭಣೆಯಿಂದ ಪಟ್ಟಾಭಿಷೇಕದ ತಯಾರಿಯನ್ನು ರೂಪಿಸಲಾಗುತ್ತದೆ. गजपति अश्वपति प्रजापति सुवर्ण रत्न श्रीपति अष्ट प्रधान जागृत अष्ट प्रधान वेष्टित न्यायालंकार मंडित शस्त्रास्त्र शास्त्र पारंगत राजनीति दुरंदर प्रौಢ प्रताप पुरंदर क्षत्रिय कुलावत सिंहासनाधीश्वर महाराजाधिराज राजा शिव छत्रपती महाराजांचा राजा शिव छत्रपती महाराजांचा राजा शिव छत्रपती महाराजांचा
ನೋಡಿದಿರ ಮಕ್ಕಳೇ, ಆತ್ಮಸ್ಥೈರ್ಯ ಹೊಂದಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಇದೊಂದು ಚಿಕ್ಕ ನಿದರ್ಶನವಷ್ಟೇ. ಇಂತಹ ಹಲವಾರು ನಿದರ್ಶನಗಳು ಬಹಳಷ್ಟಿವೆ. ಜೀವನದಲ್ಲಿ ಹಾದಿ ಎಷ್ಟು ಕಠಿಣವಾಗಿರಲಿ, ಸಂಕಷ್ಟ ಎಷ್ಟು ದೊಡ್ಡದಾಗಿರಲಿ, ಆತ್ಮವಿಶ್ವಾಸ ಇದ್ದರೆ ಯಾವುದನ್ನೂ ಜಯಿಸಬಹುದು. ತನ್ನ ಮೇಲೆ ನಂಬಿಕೆ ಇಟ್ಟಾಗ ಇಡೀ ಜಗತ್ತು ನಮ್ಮೆದುರಿಗೆ ಬಾಗುತ್ತದೆ. ಈ ಕಥೆಯ ನಾಯಕನಂತೆ ನಾವು ಕೂಡ ನಮ್ಮೊಳಗಿನ ಶಕ್ತಿಯನ್ನು ಅರಿತು ಧೈರ್ಯದಿಂದ ಮುಂದುವರೆದರೆ ಯಶಸ್ಸು ನಮ್ಮದೇ ಆಗುತ್ತದೆ. ಜೀವನದಲ್ಲಿ ಇತರರ ನಂಬಿಕೆಗೆ ಮೊದಲು ನಾವು ನಮ್ಮ ಮೇಲೆ ನಂಬಿಕೆ ಇಡುವುದು ಮುಖ್ಯ. ಆತ್ಮವಿಶ್ವಾಸವೇ ನಮ್ಮ ಮೊದಲ ಗೆಲುವು. ಈ ಕತೆ ಕೊನೆಯಾದರೂ ಇದು ಆರಂಭವಾಗಲಿ ನಿಮ್ಮ ಆತ್ಮವಿಶ್ವಾಸದ ಹೊಸ ಪಯಣಕ್ಕೆ. बोलो छत्रपति शिवाजी महाराज के, बोलो छत्रपति शिवाजी महाराज के, बोलो छत्रपति शिवाजी महाराज के। जय भवानी, जय भवानी, जय भवानी, जय भवानी, जय शिवाजी. ಥ್ಯಾಂಕ್ ಯು ಸೋ ಮಚ್. ಜೋರಾದ ಕೈತಾಟಿ ಬರಡೆ ಒಂದು ಅದ್ಭುತವಾದ ರೂಪಕನ್ನು ನಮ್ಮ ಎದುರು ಕಂದಿರಿ. ಏರ್ಲ ಪ್ರೊಫೆಷನಲ್ ಆರ್ಟಿಸ್ಟ್ ನ ಕುಲತ್ತೆ ಪ್ರತಿ ಊರಿಲ ನಮ್ಮ ಊರುಡೆ ಅಂಚಿಂಚಿಬಹುದು. ನಮ್ಮ ಊರುಡೆ ಪುಟ್ಟದ ಬೆಳೆದಿನ ಜೋಕುಲು ಈಗೆಲ್ಲ ತಾಟಿ ಗೊಬ್ಬೆ ವಿಸಿಲ್ ಕುಡರ ಜೋರಾದ ಬರಡೆ. ಥ್ಯಾಂಕ್ ಯು ಸೋ ಮಚ್. ಒಂದು ಅದ್ಭುತವಾದ ತಂಡನ ಕಟ್ಟೊಂದು ಅಕು ನಲ್ಲ ಕ್ಯಾರೆಕ್ಟರ್ ಬಿದೇ ಬೇಯಿಸಿರ ಮೋನದಲ್ಲಿ. ಸೊ ಆ ಕ್ಯಾರೆಕ್ಟರ್ ಎಂಟ್ರಿ ಹಾಕೊಳ್ಳೇರೆ. ಸೊ ಮೊಕ್ಕಂಡದ ಪುದರ್ ಒರಿಯರಿನ ಪನ ಬೋಂಡ ಪಂದ ಮುಗಿ ಅಂದಿನಿ 8 ಜನ ತೋಜೊಂದಿಲೇರಿ ಕಮ್ಮಿಡ್ಲ 70+ ಎಲ್ಪರ್ದಲ್ಲ ಜಾಸ್ತಿ ಜನ ನಮ್ಮೊಟ್ಟಿಗೆ ಉಪನಕಲು. ಸೊ ಮೊಕುಲೆ ನಿರ್ದೇಶನ ಮಲ್ತದೆ, ಮೊಕುಲೆ ನಾಟಕನ ಕಲ್ಪಾದೆ ಇನಿ ಪೊರ್ಲದ ಕಲಾಕಾನಿಕೆಯನ್ನು ಕೊಡ್ತೇರೆ. ಒಂದು ಅದ್ಭುತವಾದ ಪ್ರಸ್ತುತಿನ ಕೊಡ್ತಾರೆ. ಒವೇ ರೀತಿದ ನಾಟಕ ಕಲಾವಿದರುಗಳು ಕಮ್ಮಿ ಎತ್ತ ಬಂದ ನಮ್ಮ ಊರ್ದ ಪೆರ್ಮೆದ ಜಮನೆಡ್ತದೆ ಬಾದರೆ ಮಕ್ಕಳಿಗೆ ನನೋರ ಜೋರನ ಕೈತಾಟಿದ ಒಟ್ಟಿಗೆ ಮೋಕೆಡೆ ಸೋಲ್ಮೆ ಸಂದ ಒಂದಿಲ್ಲ. ಧನ್ಯವಾದಗಳು. ಬೋಲೋ ಛತ್ರಪತಿ ಮಹಾರಾಜ್ ಕಿ.